ನಾನು ಮಂಜುನಾಥ್ ಶ್ರೀನಿವಾಸ್. ಪ್ರೀತಿಯ ದುರ್ಗಶ್ರೀ ಅವರು ಇವತ್ತಿನ ನಮ್ಮ ಸುಮನ್ ಟಿವಿ ಸ್ಪೆಷಲ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಲೈಫಲ್ಲಿ ಅಂತ. ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ಸೊ ಹಾಗಾಗಿ ನಾನು ಬೆಡ್ ರೆಸ್ಟ್ ಅಲ್ಲಿ ಇದ್ದೆ. ಏನಾಗಿತ್ತು ದುರ್ಗಶ್ರೀ ಅವರಿಗೆ ಅನ್ನುವಂಥದ್ದು? ಮೇ ಬಿ ಬ್ರೈನ್ ಫೀವರ್ ಇರ್ಬೋದು, ಲೆಟ್ಸ್ ಸ್ಕ್ಯಾನ್ ಮಾಡೋಣ ಅಂತ ಒಂದು ಹೇಳಿದ್ರು. ಆಪರೇಷನ್ ಮಾಡಬೇಕಿತ್ತು. ಆವಾಗ ನನಗೆ ಡೆಂಗ್ಯೂ ಪಾಸಿಟಿವ್ ಬಂತು, BP ವೇರಿಯೇಷನ್ ಆಯ್ತು. ಅದಕ್ಕಿಂತ ಮುಂಚೆ ಏನಾದರೂ ಸುಸ್ತಾಗುವಂಥದ್ದು ಆ ಥರ ಏನಾದ್ರು ಸಿಂಟಮ್ಸ್ ಏನೋ ಗೊತ್ತಾಗ್ತದೆ? ಇಷ್ಟು ಮೇಜರ್ ಆಗಿದೆ ಅನ್ನೋದಕ್ಕೆ ಡಾಕ್ಟರ್ಸ್ ವೇರ್ ಆಲ್ಸೋ ಶಾಕ್. ಯಾವುದೇ ಒಂದು ಪೇನ್ ಆಗಿರ್ಬೋದು ಅಥವಾ ಸಿಂಟಮ್ಸ್ ಆಗಿರ್ಬೋದು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದು ನಾನು ಹೇಳೋದು ಅಥವಾ ನಾನು ತಿಳ್ಕೊಂಡಿರೋದು. ಬಟ್ ಆಫ್ ದಿ ಸ್ಕ್ರೀನ್ ಹೆಂಗಿರ್ತಾರೆ ದುರ್ಗಶ್ರೀ ಅವರು ಅಂತ? ಸೊ ವೆರಿ ಪ್ಲೇಫುಲ್, ಜಾಯ್ಫುಲ್, ಬಟ್ ಒಂದು ಸ್ವಲ್ಪ ಕೋಪ ಜಾಸ್ತಿ. ಯಾವ ಪಾತ್ರ ನಿಮಗೆ ಇದು ನನಗೆ ಮಾಡಲೇಬೇಕು ಅನ್ನುವಂಥ ಹುಚ್ಚಿದೆ? ಬೀಯಿಂಗ್ ಅ ಟ್ವಿನ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಹೀರೋಯಿನ್ ಆಗಿ ಅವಕಾಶ ಸಿಕ್ಕರೆ ಯಾವ ನಟರ ಜೊತೆ ಆಕ್ಟ್ ಮಾಡಬೇಕು ಅನ್ನುವಂಥ ಆಸೆ ಇದೆ? ಒಂದ್ ಚಾನ್ಸ್ ಕೊಟ್ರೆ ಇಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತೀನಿ ಅಂತ ಸುದೀಪ್ ಸರ್ ಹೇಳ್ತಾರಲ್ಲ, ಸೊ ಆ ಡೈಲಾಗಿಗೆ For business and personal promotions, please contact 9686376663. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ರೀಸೆಂಟ್ ಆಗಿ ಕನ್ನಡದಲ್ಲಿ ವಧು ಸೀರಿಯಲ್ ಮೂಲಕ ಕನ್ನಡ ಹಾಕಿರುತ್ತಾರೆ ವೀಕ್ಷಕರನ್ನ. ಹಾಗೆಯೇ ಸಂಧ್ಯಾ ರಾಗಂ ಸೀರಿಯಲ್ ಮೂಲಕ ತೆಲುಗು ಆಡಿಯನ್ಸ್ ಮನಸ್ಸನ್ನಾಗಿದ್ದಂತಹ ನಮ್ಮನ್ನ ಪ್ರೀತಿಯ ದುರ್ಗಶ್ರೀ ಅವರು ಇವತ್ತಿನ ನಮ್ಮ ಸುಮನ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಏನೆಲ್ಲ ನಡೀತಾ ಇದೆ ಲೈಫಲ್ಲಿ ಅಂತ? ಪ್ರೆಸೆಂಟ್ ಏನೂ ನಡೀತಾ ಇಲ್ಲ. ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ಸೊ ಹಾಗಾಗಿ ನಾನು ಬೆಡ್ ರೆಸ್ಟಲ್ಲಿದ್ದೆ. ಸೊ ಈಗ ಐ ಆಮ್ ರೆಡಿ ಟು ವರ್ಕ್ ಥರ ಇದೆ. ನಾನು ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ, ಸಾಕಷ್ಟು ಅಭಿಮಾನಿಗಳ ಕಡೆಯಿಂದ ಕಮೆಂಟ್ಸ್ ಅದು ಇದು ಬಂದಿತ್ತು. ಏನಾಗಿತ್ತು ದುರ್ಗಶ್ರೀ ಅವರಿಗೆ ಅನ್ನುವಂಥದ್ದು? ತೆಲುಗು ಪ್ರಾಜೆಕ್ಟ್ ಮಾಡ್ತಿದ್ದೆ, ಸೊ ಅದನ್ನು ಮುಗಿಸ್ಕೊಂಡು ನಾನು ಬ್ಯಾಂಗ್ಳೂರಿಗೆ ಬಂದೆ. ಸೊ ನೆಕ್ಸ್ಟ್ ಡೇ ಹೊರಡಬೇಕಿತ್ತು. ಇವತ್ತು ನೈಟ್ ನಾವೆಲ್ಲರೂ ಡಿನ್ನರ್ಗೆ ಹೋಗೋಣ ಅಂತ ಹೋಗಿ ಬಂದಮೇಲೆ ಫೀವರ್ ಸ್ಟಾರ್ಟ್ ಆಯಿತು, ಹೆಡ್ಏಕ್ ಸ್ಟಾರ್ಟ್ ಆಯಿತು. ಸೊ ನಾನು ಫೀವರ್ ಕಂಟ್ರೋಲಿಗೆ ಬರದೇ ಇರೋದಕ್ಕೆ ಹಾಸ್ಪಿಟ್ಲಿಗೆ ಹೋದೆ. ಬಟ್ ಅವರು ಅಡ್ಮಿಟ್ ಮಾಡೋಣ ಅಂತ ಹೇಳಿದ್ರು, ಬಿಕಾಸ್ ತುಂಬ ಹೆಡ್ಏಕ್ ಇತ್ತು. ಸೊ ಅದಾದಮೇಲೆ ಒನ್ ನೈಟ್ ಪೂರ್ತಿ ಹೆಡ್ಏಕಿಗೆ ಟ್ರೀಟ್ಮೆಂಟ್ ಮಾಡಿದ್ರು. ಅದಾದಮೇಲೆ ಮೇ ಬಿ ಬ್ರೈನ್ ಫೀವರ್ ಇರ್ಬೋದು, ಲೆಟ್ಸ್ ಸ್ಕ್ಯಾನ್ ಮಾಡೋಣ ಅಂತ ಒಂದು ಹೇಳಿದ್ರು. ಅದಾದಮೇಲೆ ಸ್ಕ್ಯಾನಲ್ಲಿ ಗೊತ್ತಾಯಿತು ಸಿಸ್ಟ್ ಆಗಿದೆ ಅಂತ, ಯುರೇಟ್ರಸ್ ಸಿಸ್ಟ್ ಆಗಿದೆ ಅಂತ. ಸೊ ಅದು ತುಂಬ ಮೇಜರ್ ಆಗೋಗಿತ್ತು. ಆ ಸಿಸ್ಟ್ ಬರ್ಸ್ಟ್ ಆಗಿ ರೆಡ್ ಕಲರ್ ಇರೋ ಬ್ಲಡ್ ಬ್ಲೂ ಕಲರ್ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಆಪರೇಷನ್ ಮಾಡಬೇಕಿತ್ತು. ಆವಾಗ ನನಗೆ ಡೆಂಗ್ಯೂ ಪಾಸಿಟಿವ್ ಬಂತು, BP ವೇರಿಯೇಷನ್ ಆಯಿತು, ಅನಸ್ತೇಷಿಯಾ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಇಷ್ಟೆಲ್ಲ ಇದರಲ್ಲಿ ಫೈನಲಿ ಆಪ್ರೇಷನ್ ಮಾಡಿಕೊಂಡು ಬಂದಮೇಲೆ 21 ಡೇಸ್ ಆದಮೇಲೆ ಸ್ಟಿಚಸ್ ತೆಗಿಬೇಕು ಅಂದರು. ಸೊ ಅಲ್ಲಿವರೆಗೂ ಬೆಡ್ ರೆಸ್ಟ್, ಸ್ಟಿಚಸ್ ತೆಗೆದ್ಮೇಲೂ 15 ಡೇಸ್ ಬೆಡ್ ರೆಸ್ಟ್ ಹೇಳಿದ್ರು. ಟ್ರಾವೆಲ್ ಮಾಡೋಂಗೇ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಮಾಡ್ತಾ ಇದ್ದಿದ್ದು ಪ್ರಾಜೆಕ್ಟಿಂದನೂ ಹೊರಗೆ ಬರಬೇಕಾಯ್ತು. ಎಸ್ ಮ್ಯಾಮ್, ಆ ಸಿಂಟಮ್ಸ್ ಏನಾದರೂ ಗೊತ್ತಿತ್ತಾ ನಿಮ್ಗೆ ಈ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು? ಯಾಕಂತಂದರೆ ರೆಡ್ ಕಲರ್ ಇರುವಂಥ ಬ್ಲಡ್ ಎಲ್ಲನೂ ಕೂಡ ಬ್ಲೂ ಕಲರ್ ಆಗಬೇಕು ಅಂತಂದಾಗ ನಿಮ್ಗೆ ಅದಕ್ಕಿಂತ ಮುಂಚೆ ಏನಾದರೂ ಸುಸ್ತಾಗುವಂಥದ್ದು ಆ ಥರ ಏನಾದರೂ ಸಿಂಟಮ್ಸ್ ಏನೋ ಗೊತ್ತಾಗ್ತಿತ್ತು? ಐ ವಾಸ್ ವೆರಿ ಆ್ಯಕ್ಟಿವ್, ನಾರ್ಮಲ್ ಆಗೇ ಇತ್ತು, ಹೆಲ್ತ್ ಇಶ್ಯೂಸ್ ಅಂತ ಏನೂ ಇರಲಿಲ್ಲ. ಬಟ್ ಇಟ್ ಸಡನ್ ಓವರ್ ನೈಟ್ ಇದಾಗಿದ್ದು. ಸೊ ಡಾಕ್ಟರ್ಸ್ ವೇರ್ ಆಲ್ಸೋ ಶಾಕ್. ಅಂದರೆ ಏನೂ ಸಿಂಟಮ್ಸ್ ಇಲ್ಲದೆ ಈ ಥರ ಇಷ್ಟು ಮೇಜರ್ ಆಗಿದೆ ಅನ್ನೋದಕ್ಕೆ ಡಾಕ್ಟರ್ಸ್ ವೇರ್ ಆಲ್ಸೋ ಶಾಕ್. ಬಟ್ ಸಿಂಟಮ್ಸ್ ಏನೂ ಕಾಣಿಸ್ಲಿಲ್ಲ ನನಗೆ. ಓಕೆ, ಆ ಟೈಮಲ್ಲಿ ಹೆಂಗಿತ್ತು ಮ್ಯಾಮ್? ಯಾಕಂತಂದರೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕಾಗುತ್ತೆ. ಯಾಕಂತಂದರೆ ಒಂದು ಕಡೆ ಫ್ಯೂಚರ್ ನೆನಪಾಗ್ತಾ ಇರುತ್ತೆ, ಇನ್ನೊಂದು ಕಡೆ ಫ್ಯಾಮಿಲಿ ನೆನಪಾಗ್ತಾ ಇರುತ್ತೆ. ಹೆಂಗೆ ನೀವು ನಿಮ್ಮನ್ನು ಕಂಟ್ರೋಲ್ ಮಾಡಿಕೊಂಡ್ರಿ ಮೆಂಟಲಿ ಅಂತ? ಅಂದರೆ ಆಪ್ರೇಷನ್ ಅಂದ ತಕ್ಷಣ ಅಫ್ಕೋರ್ಸ್ ಡಿಸಪಾಯಿಂಟ್ ಆಯಿತು. ಬಟ್ ಮಮ್ಮಿ ಡ್ಯಾಡಿ ಅಂದರೆ ನಾನೊಂಥರ ತುಂಬ ಪ್ಲೇಫುಲ್ ಗರ್ಲ್ ಮನೇಲಿ. ಸೊ ಅವರಿಬ್ರು ತುಂಬ ಕುಗ್ಬಿಟ್ರು. ಸೊ ಅದನ್ನ ನನ್ನ ಮುಂದೆ ಅವ್ರು ತೋರಿಸ್ಕೊಳ್ಲಿಲ್ಲ. ಎಸ್ಪೆಷಲಿ ನಾನು ICUಗೆ ಹೋದಾಗ ಐ ವಾಂಟೆಡ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ಬಿಸೈಡ್ ಮೀ, ಬಟ್ ಅದಾಗಲಿಲ್ಲ ಅಲ್ವಾ. ಆವಾಗ ಒಂಚೂರು ತುಂಬ ಅಳು ಬಂತು. ಅದಾದಮೇಲೆ ಓಕೆ, ನಾನೇ ಮೈಂಡ್ ಸ್ಟ್ರಾಂಗ್ ಮಾಡಿಕೊಂಡು ಆವಾಗ ನನಗೆ BP ವೇರಿಯೇಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಡಾಕ್ಟರ್ ಬಂದು ಮೆಡಿಟೇಷನ್ ಮಾಡಿಸಿ ಅದಾದಮೇಲೆ BP ಕಂಟ್ರೋಲಿಗೆ ತರಿಸ್ಬಿಟ್ಟು ಆಪ್ರೇಷನಿಗೆ ಕರ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ಟೋಟಲ್ ಆಗಿ ಎಷ್ಟು ದಿನ ಹಾಸ್ಪಿಟಲೈಸ್ಡ್ ಆಗಿದ್ರಿ ಅಂತ? 1 ವೀಕ್ ಹಾಸ್ಪಿಟ್ಲಲ್ಲಿ ಇದ್ದೆ. ಆಪ್ರೇಷನ್ ಆದಮೇಲೆ 2 ಡೇಸ್ ಏನದು ಅಬ್ಸರ್ವೇಷನಲ್ಲಿ ಇಟ್ಟಿದ್ರು. ಅದಾದಮೇಲೆ ಮನೆಗೆ ಬಂದೆ. ಮನೆಯಲ್ಲಿ ಎಷ್ಟು ದಿನ ರೆಸ್ಟ್ ಮಾಡಿದ್ರಿ ಮ್ಯಾಮ್? 2 months. 2 months ಕಂಪ್ಲೀಟ್ ಬೆಡ್ ರೆಸ್ಟ್? ಬೆಡ್ನಿಂದ ಕೆಳಗಡೆ ಇಳಿದಿಲ್ಲ?
ಅಂದ್ರೆ ನಿಮ್ಮ ತಾಯಿಗೆ ಮತ್ತೆ ಇನ್ನೊಮ್ಮೆ ಮಗುವಾಗ್ಬಿಟ್ಟಿದ್ರಿ ಅಂತ. ಹೌದು. ಸೊ ಅಭಿಮಾನಿಗಳ ಕಡೆಯಿಂದ ಸಾಕಷ್ಟು ಒಂದು ವಿಶಸ್ ಅಂತೂ ಸಿಕ್ಕಿತ್ತಾ ಈಗ ನಿಮ್ಗೆ ಆ ಒಂದು ಟೈಮಲ್ಲಿ. ಆ ಫ್ಯಾನ್ಸ್ಗೆ ಏನು ಹೇಳ್ತೀರಾ? ಯಾಕಂತಂದ್ರೆ ಆ ಒಂದು ಸಮಯದಲ್ಲಿ ಸಂಧ್ಯಾ ರಾಗಮ್ ಅನ್ನುವಂತಹ ಸೀರಿಯಲ್ ಮಾಡ್ತಿರ್ತೀರಾ, ಸಡನ್ ಆಗಿ ಬಿಟ್ಬಿಡ್ತೀರಾ, ಅದನ್ನು ಹೇಳೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಬಟ್ ಯಾಕೆ ಬಿಟ್ರಿ ಅನ್ನೋವಂಥ ಕ್ವಶನ್ ಮಾರ್ಕ್ ಅಭಿಮಾನಿಗಳಲ್ಲಿರುತ್ತೆ. ಹೌದು, ಆ್ಯಕ್ಚುಲಿ ಅದಕ್ಕೆ ನಾನು ಸಾರಿ ಕೇಳಬೇಕು. ಬಿಕಾಸ್ ನಾನು ಈ ಥರ ಬೆಡ್ ರೆಸ್ಟ್ ಇದ್ದೀನಿ ಅಂತ ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಬಿಕಾಸ್ ಅಫ್ಕೋರ್ಸ್ ಇವಾಗ ನಮಗೆ ಎಷ್ಟು ಪ್ಯಾನಿಕ್ ಆಗುತ್ತೋ ಆಡಿಯನ್ಸ್ಗೂ ಅಷ್ಟೇ ಪ್ಯಾನಿಕ್ ಆಗುತ್ತೆ. ಒನ್ಸ್ ನಾವೆಲ್ಲ ರೆಡಿ ಆದಮೇಲೆ ನಾವು ಚೆನ್ನಾಗಿದ್ದೀವಿ, ಹಿಂಗಾಗಿತ್ತು ಬಟ್ ಇವಾಗ ಚೆನ್ನಾಗಿದ್ದೀವಿ ಅಂದರೆ ಅದನ್ನು ರಿಸೀವ್ ಮಾಡೋ ರೀತಿನೇ ಬೇರೆ. ಆಮೇಲೆ ಹಾಸ್ಪಿಟ್ಲಲ್ಲಿ ಇರೋದನ್ನ ನಾವು ಡೈರೆಕ್ಟಾಗಿ ಹಾಕ್ಬಿಟ್ರೆ ಅದನ್ನು ರಿಸೀವ್ ಮಾಡೋವಂಥ ರೀತಿ ಬೇರೆ. ಸೊ ಹಾಗಾಗಿ ನಾನು ಓಕೆ ಎಲ್ಲ ಆದಮೇಲೆ ನಾನು ಫೈನ್ ಆದಮೇಲೆ ವಿಡಿಯೋ ಹಾಕಬೇಕು ಅಂತ ಇದ್ದಿದ್ದು. ಆ್ಯಂಡ್ ನಾನು ರೀಸನ್ ಕೊಡ್ತಾ ಇರೋದಕ್ಕೆ ಫಸ್ಟ್ ಆಫ್ ಆಲ್ ಸಾರಿ. ಸುಮಾರಷ್ಟು ಜನ ಕೇಳಿದ್ರು ಏನಕ್ಕೆ ಸಂಧ್ಯಾ ರಾಗಮ್ ಬಿಟ್ಬಿಟ್ರಿ, ಇಟ್ ವಾಸ್ ಅ ನೈಸ್ ಕ್ಯಾರೆಕ್ಟರ್, ಒಳ್ಳೆ ಸ್ಟೋರಿ ಆ್ಯಂಡ್ ಒಳ್ಳೆ ಪ್ರೊಡಕ್ಷನ್ ಹೌಸ್. ಇಟ್ ಇಸ್ ಮಲೆಮಾಲ ಪ್ರೊಡಕ್ಷನ್ ಹೌಸ್, ನಿಮಗೆ ಗೊತ್ತಿರುತ್ತೆ ಸರ್. ಹೈದ್ರಾಬಾದಲ್ಲಿ ಹೋಗಿ ತೆಲುಗು ಪ್ರಾಜೆಕ್ಟ್ ಮಾಡೋ ಎಲ್ಲರಿಗೂ ಮಲೆಮಾಲದಲ್ಲಿ ವರ್ಕ್ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಎಸ್ಪೆಷಲಿ ನನಗೆ ತುಂಬ ಆಸೆ ಇತ್ತು. ಸೊ ಆ ಪ್ರಾಜೆಕ್ಟ್ ಬಂದಾಗ ತುಂಬ ಖುಷಿಯಾಗಿತ್ತು. ಇಟ್ ಇಸ್ ಲೈಕ್ ಹೋಮ್ ಪ್ರಾಜೆಕ್ಟ್ ಥರ. ಸೊ ಆ ಪ್ರಾಜೆಕ್ಟ್ನ ಬಿಟ್ಟು ಬರೋದಕ್ಕೆ ಪರ್ಸ್ನಲಿ ನನಗೂ ತುಂಬ ಬೇಜಾರಾಯಿತು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರದ್ದು ಬ್ಯಾಂಕಿಂಗ್ ಇರಲಿಲ್ಲ. ಗಣೇಶ್ ಚತುರ್ಥಿ ಅಂತ ನಮಗೆ 1 ವೀಕ್ ಆಫ್ ಮಾಡಿದ್ರು ಅವರು. ಸೊ ಅನ್ಫಾರ್ಚುನೇಟ್ಲಿ ಬ್ಯಾಂಕಿಂಗ್ ಇಲ್ಲದೆ ಇರೋ ಕಾರಣಕ್ಕೆ ಅದು ರೀಪ್ಲೇಸ್ ಮಾಡಿದ್ರೆ ಹೊರತು ಇಟ್ ವಾಸ್ ಇಲ್ಲ ಅಂದರೆ ಐ ವುಡ್ ಹ್ಯಾವ್ ಕಂಟಿನ್ಯೂಡ್. ಬ್ಯಾಂಕಿಂಗ್ ಇದ್ದರೆ ಮತ್ತೆ ಅದೇ ಸೀರಿಯಲ್ ಚಾನ್ಸಸ್ ಇರ್ತಾಯಿತ್ತು. ಈಗ ಏನಂತಂದ್ರೆ ಈ ಡಾಕ್ಟರ್ ಕೇಳಿದ್ರೆ, ಯಾಕಂತಂದ್ರೆ ಸಡನ್ ಆಗಿ ಚೆನ್ನಾಗಿದ್ರಿ, ಆಕ್ಟಿವ್ ಆಗಿದ್ರಿ, ಇಂಥ ಒಂದು ಸಂದರ್ಭದಲ್ಲಿ ಏನು ಸಿಂಟಮ್ಸ್ ಏನ್ರಿಂದ ಬಂತು ಅನ್ನುವಂಥದ್ದು? ಅದೇ ಸರ್, ಅವ್ರಿಗೂ ಏನಂತಾರೆ, ಇವಾಗ ಯೂಶಲಿ ಹೆಣ್ಮಕ್ಳಿಗೆ PCOD ಇದ್ರೆ ಈ ಥರ ಸಿಸ್ಟ್ ಆಗೋದು ಇಟ್ ಇಸ್ ವೆರಿ ಕಾಮನ್. ಬಟ್ ಟಚ್ ವುಡ್ ನನಗೆ ಆ ಸಿಂಟಮ್ಸ್ ಇರಲಿಲ್ಲ, ಆ ಒಂದು ಇದು ಇಲ್ಲ ನನಗೆ, PCOD ಎಲ್ಲ ಇಲ್ಲ ನನಗೆ. ಬಟ್ ಆದ್ರೂ ಅಟ್ ದ ಟೈಮ್ ಡಾಕ್ಟರ್ಸ್ ವೇರ್ ಆಲ್ಸೋ ಅಂದರೆ ಕ್ಲಾರಿಟಿ ಇರಲಿಲ್ಲ ಅವರಿಗೆ, ಏನಕ್ಕೆ ಇದು ಫಾರ್ಮ್ ಆಯಿತು ಅನ್ನೋದು ಕ್ಲಾರಿಟಿ ಇರಲಿಲ್ಲ. ಅವ್ರು ಒಂದು ಹೇಳಿದ್ದು ಮೇ ಬಿ ನೀವು ಟ್ರಾವೆಲ್ ಮಾಡ್ತಾ ಇದ್ರಿ ಅಥವಾ ಫುಡ್ ವೇರಿಯೇಷನು ಅಥವಾ ವೆದರ್ ವೇರಿಯೇಷನ್ ಇಂದ ಹೀಗಾಗಿರ್ಬೋದು ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ನನಗೆ ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಸೊ ಇಟ್ ಮೇ ಲೀಡ್ ಆಗಿದೆ ಅಂತಾನೂ ಹೇಳಿದ್ರು. ಓಕೆ ಮ್ಯಾಮ್, ಆ ಟೈಮಲ್ಲಿ ಹೆಲ್ತ್ ಬಗ್ಗೆ ಯಾವ ರೀತಿ ಕಾನ್ಸಂಟ್ರೇಷನ್ ತಗೊಂಡ್ರಿ, ಹೆಂಗ್ ಮಾಡ್ಕೊಂಡ್ರಿ? ಅಂದರೆ ಫುಲ್ ಮೈ ಹೆಲ್ತ್, ಮೈ ಬಾಡಿ, ಅಮ್ಮ ಕೈಲಿತ್ತು. ಸೊ ಅಮ್ಮ ಹೇಗೆ ಡಾಕ್ಟ್ರ್ ಏನೇನು ಪ್ರಿಸ್ಕ್ರೈಬ್ ಮಾಡಿದ್ರು, ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಅವ್ರು ಹೇಳಿರೋ ಥರ ಫುಡ್ ಆಗಿರ್ಬೋದು, ಸೊ ಅದನ್ನೆಲ್ಲ ಅಮ್ಮ ನೋಡಿಕೊಂಡು ಮನೇಲೇ ಇದ್ದೆ ಅಲ್ವಾ ಸರ್. ಸೊ ಎವ್ರಿ ಒನ್ ಅರೌಂಡ್ ಮೀ ನನ್ನನ್ನು ಇಷ್ಟಪಡೋರೇ ಆಗಿದ್ರಲ್ವ. ಸೊ ಕಾಮ್ ಮೈಂಡಲ್ಲಿ ಅದರಿಂದ ಆಚೆ ಬಂದಿದ್ದು. ಓಕೆ, ಅಂದ್ರೆ ತಂದೆ ತಾಯಿ ಸಪೋರ್ಟ್ ಇದ್ರೆ, ತಂದೆ ತಾಯಿ ಆಶೀರ್ವಾದ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಆಕ್ಚುಲಿ. ಡೆಫಿನೆಟ್ಲಿ ಸರ್. ಹಿಂಗಾದಾಗ್ಲೂ ಅಷ್ಟೇ ನಮ್ಮ ಡ್ಯಾಡಿನೂ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ರು, ಎಲ್ಲ ಮನೆಯಿಂದಾನೇ ನೋಡ್ಕೊಂಡ್ರು. ಬಿಕಾಸ್ ಯಾವ ಟೈಮಲ್ಲಿ ನನ್ನನ್ನು ಎತ್ಕೊಂಡು ಹೋಗೋದು ಅಥವಾ ಏನಾಗುತ್ತೆ ಅಂತ ಹಿ ವಾಸ್ ನಾಟ್ ಕನ್ಫರ್ಮ್ ಅಲ್ವಾ. ಆ್ಯಂಡ್ ಅವ್ರಿಗೆ ಅಲ್ಲಿ ಹೋಗಿ ಕೆಲಸ ಮಾಡೋ ಅಷ್ಟು ಮೈಂಡ್ ಸೆಟ್ ಇರಲಿಲ್ಲ. ಬಿಕಾಸ್ ನನ್ನನ್ನು ಯಾವತ್ತೂ ಅವ್ರು ಆ ಪರಿಸ್ಥಿತಿಯಲ್ಲಿ ನೋಡಿರಲಿಲ್ಲ. ಸೊ ಒಂದು ಟ್ಯಾಬ್ಲೆಟ್ ಇನ್ನೊಂದು ಶೀಟ್ ಇದೆ ಅಂದ್ರಾಗ್ಲೂ ಟ್ಯಾಬ್ಲೆಟ್ ಇದೆಯಾ ಅಂತ ಹಿ ವಾಸ್ ಸೋ ಪ್ಯಾನಿಕ್ಡ್. ಸೊ ಡ್ಯಾಡಿನೂ, ಮಮ್ಮಿ, ನಮ್ಮ ಅಜ್ಜಿ ಇವರೆಲ್ಲರೂ ನನ್ನ ಸರೌಂಡಿಂಗಲ್ಲೇ ಇದ್ರು. ಸೊ ಹಾಗಾಗಿ ಇಟ್ ವಾಸ್ ನಾಟ್ ಡಿಫಿಕಲ್ಟ್ ಟು ಕಮ್ ಔಟ್ ಆಫ್ ಇಟ್. ಎಲ್ಲ ಒಂದಷ್ಟು ಜನ ಅಭಿಮಾನಿಗಳಂತೂ ಕೇಳ್ತಾರೆ. ಸೊ ಅವ್ರಿಗೆಲ್ಲ ಏನು ಹೇಳ್ತೀರಾ? ಯಾಕಂತಂದರೆ ಹೆಲ್ತ್ ಬಗ್ಗೆ ಅಂತಂದಾಗ, ಯಾಕಂದರೆ ಚೆನ್ನಾಗಿದ್ದು ಕೂಡ ಸಡನ್ನಾಗಿ ಈಗಿನ ಜನ್ರೇಷನಲ್ಲಿ ನಾವು ತಿನ್ನುವಂಥ ಪ್ರತಿಯೊಂದು ಫುಡ್ಡಲ್ಲೂ ಕೂಡ ಕೆಮಿಕಲ್ಸ್ ಅಂತ ಇದ್ದೇ ಇರುತ್ತೆ. ಏನರಿಂದ ಬರುತ್ತೆ ಅಂತಲೇ ಗೊತ್ತಾಗ್ತಿಲ್ಲ. ಡಾಕ್ಟರ್ಸೇ ನೀವು ಹೇಳಿದಾಗೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಹೆಲ್ತ್ ಕೇರ್ ಬಗ್ಗೆ ಯಾವ ರೀತಿ ಹೇಳ್ತೀರಾ ನಿಮ್ಮ ಫ್ಯಾನ್ಸ್ಗಾಗಿರ್ಬೋದು? ಸರ್, ನಾನು ಮೇಜರ್ ಆಗಿ ಇವಾಗ ನಾನು ಅರ್ಥ ಮಾಡ್ಕೊಂಡಿರೋದು ತುಂಬ ಹೈಡ್ರೇಟ್ ಆಗಿರಬೇಕು ಅಂತ. ವಾಟ್ ಎವರ್ ಇಟ್ ಇಸ್, ಹೈಡ್ರೇಟೆಡ್ ಆಗಿರಬೇಕು. ಯಾವುದೇ ಒಂದು ಸಿಂಪ್ಟಮ್ಸ್, ಇವಾಗ ನೋಡಿ ನನಗೆ ತಲೆನೋವು ಬಂದು ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು, ತಲೆನೋವಿಗೂ ಸಿಸ್ಟ್ ಆಗಿರೋದಕ್ಕೂ ಏನೂ ಸಂಬಂಧನೇ ಇಲ್ಲ. ಸೊ ಯಾವುದೇ ಒಂದು ಪೇನ್ ಆಗಿರ್ಬೋದು ಅಥವಾ ಸಿಂಪ್ಟಮ್ಸ್ ಆಗಿರ್ಬೋದು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದು ನಾನು ಹೇಳೋದು ಅಥವಾ ನಾನು ತಿಳ್ಕೊಂಡಿರೋದು. ನೆಗ್ಲೆಕ್ಟ್ ಮಾಡಲೇಬಾರ್ದು. ವಾಟ್ ಎವರ್ ಇಟ್ ಇಸ್, ಒಂದ್ಸರಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಆಗಿ ಅಥವಾ ಡಾಕ್ಟರ್ ಕನ್ಸಲ್ಟೇಷನ್ ಆಗಲಿ, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಸ್ ಮ್ಯಾಮ್, ಇದಕ್ಕೆ ಇನ್ನೊಂದಷ್ಟು ಜನ ಮಾತನಾಡ್ಕೊಡ್ರು ನಮ್ಮ ಕನ್ನಡದಲ್ಲಿ. ಸೊ ನೀವು ವಿಡಿಯೋ ಮಾಡಿಬಿಡ್ತೀರಾ, ವಧು ಸೀರಿಯಲ್ ಅದಕ್ಕಿಂತ ಮುಂಚೆನೇ ಇದಾಗ್ಬಿಟ್ಟಿರುತ್ತೆ. ಸೊ ಇದೇನಾದ್ರು ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದಾನೇ ವಧು ಸೀರಿಯಲ್ ಬಿಟ್ರ ಅಂತ? ಇಲ್ಲ, ಕ್ಲೋಸ್ ಆಯ್ತಾ ಅನ್ನುವಂಥದ್ದು? ಇಲ್ಲ, ವಧು ಸೀರಿಯಲ್ ಮಾಡುವಾಗ
ನಾನು ಹೇಳ್ದೆ ಅಲ್ವಾ ಸರ್, ಸಿಂಪ್ಟಮ್ಸ್ ಇರಲಿಲ್ಲ ಆ್ಯಂಡ್ ಇಟ್ ಇಸ್ ಲಾಸ್ಟ್ 3 months ಅಲ್ಲಿ ಆಗಿದ್ದು. ವಧು ಮುಗ್ದು ಆಲ್ಮೋಸ್ಟ್ 1 year ಆಗ್ತಾ ಬಂತು. ಸೊ ವಧುಗೂ ನನ್ನ ಹೆಲ್ತ್ ಕಂಡೀಷನ್ಸ್ಗೂ ಖಂಡಿತವಾಗ್ಲೂ ಯಾವುದೇ ಒಂದು ಕಾರಣ ಇಲ್ಲ ಅಥವಾ ಕನೆಕ್ಷನ್ ಅಂತೂ ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ಆ ಥರ ಆಗಿದ್ರು ಮೇ ಬಿ ನಾನು ಬ್ಯಾಂಗ್ಳೂರಲ್ಲೇ ಇದ್ದೆ ಅಲ್ವಾ ಸರ್, ಏನಾದರೂ ಒಂದು ಬೇರೆ ಟ್ರ್ಯಾಕ್ ತಗೊಂಡು ಹೋಗೋದಾಗ್ಲಿ, ಬೇರೆ ಇದು ಮಾಡೋದಾಗ್ಲಿ ಮಾಡ್ತಾ ಇದ್ರು ಅನ್ನೋ ಒಂದು ಭರವಸೆ ಅಂತೂ ನನಗಿದೆ ಪ್ರೊಡಕ್ಷನ್ ಹೌಸ್ ಮೇಲೆ. ಸೊ ನನ್ನ ಹೆಲ್ತ್ ಇಶ್ಯೂ ಇಂದ ವಧು ವೈಂಡ್ ಅಪ್ ಆಗಲಿಲ್ಲ. ಯಾಕೆ ಸ್ಟಾಪ್ ಆಯ್ತು ಅಂತ ಆ ಪ್ರಶ್ನೆ ನನಗೂ ಇದೆ ಸರ್, ಯಾಕೆ ಸ್ಟಾಪ್ ಆಯ್ತು ಅಂತ. ಟು ಬಿ ವೆರಿ ಫ್ರ್ಯಾಂಕ್ ನನಗೂ ಗೊತ್ತಿಲ್ಲ. ಆಲ್ ಆಫ್ ಅ ಸಡನ್ ಈ ಥರ ಟೈಮಿಂಗ್ಸ್ ಚೇಂಜ್ ಮಾಡಿದ್ರು. ಅದಾದಮೇಲೆ ಟೈಮಿಂಗ್ಸ್ ಚೇಂಜ್ ಮಾಡಿ ಮೋಸ್ಟ್ಲಿ 20 daysಗೆ ನಮಗೆ ಗೊತ್ತಾಯಿತು ಇನ್ನು 2-3 days ಅಷ್ಟೇ ಶೂಟಿಂಗ್ ಇರೋದು, ವೈಂಡ್ ಅಪ್ ಆಗ್ತಿದೆ ಅಂತ. ಸೊ ವಿ ಆಲ್ವೇಸ್ ಶ್ಯಾಟರ್ಡ್ ಬಿಕಾಸ್ ಎಲ್ರಿಗೂ ಅದೊಂದು ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು ವಧು. ಆ್ಯಂಡ್ ನಾವು ಟೀಮ್ ಅಷ್ಟೇ ಚೆನ್ನಾಗಿದ್ವಿ ಸರ್. ವಧು ವಾಸ್ ಅ ಡ್ರೀಮ್ ಪ್ರಾಜೆಕ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಸೊ ಮುಗ್ದಿದ್ದು ತುಂಬ ಬೇಜಾರಾಯಿತು. ಮುಗಿದ್ಮೇಲೆ ಕಾರಣ ತಿಳ್ಕೊಬೇಕು ಅಂತ ಯಾವತ್ತೂ ಅನ್ನಿಸ್ಲಿಲ್ಲ ಸರ್. ಸೀರಿಯಲ್ಸ್ ಆಯಿತು, ತೆಲುಗು ಆಯಿತು, ಕನ್ನಡನೂ ಆಯಿತು, ಮತ್ತು ಯಾವ ಭಾಷೆಗೆ ಹೋಗ್ಬೇಕು ಅಂತಿದ್ದೀರಾ? ಯಾವ ಭಾಷೆ ಕೈ ಬೀಸಿ ಕರೆಯುತ್ತೋ ಅಲ್ಲಿಗೆ ಹೋಗ್ತೀನಿ ಸರ್. ಸೊ ಆರ್ಟಿಸ್ಟ್ಗೆ ಈ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇಲ್ಲ ಅನ್ನೋದು ಅಂತ ಗೊತ್ತಾಗ್ತದೆ. ಹೌದು. ಸೊ ಮತ್ತೆ ಹೆಲ್ತ್ ಕೇರ್ ಬಗ್ಗೆ ನೆಕ್ಸ್ಟ್ ಏನಾದರೂ ಬೇರೆ ಫಾಲೋ ಅಪ್ ಮಾಡಬೇಕು ಅಂತ ಏನಾದ್ರು ಇಟ್ಕೊಂಡಿದ್ದಾರಾ ಅಥವಾ ಡಾಕ್ಟರ್ಸ್ ಏನಾದ್ರು ಸಜೆಸ್ಟ್ ಮಾಡಿದ್ರಾ? ಅಂದರೆ 6 months ಒನ್ಸ್ ರೆಗ್ಯುಲರ್ ಚೆಕಪ್, ಡಾಕ್ಟರ್ ಕನ್ಸಲ್ಟೇಷನ್, ಗೈನಕಾಲಜಿಸ್ಟ್ ಆಗಿರ್ಬೋದು ಅಥವಾ ಡರ್ಮಟಾಲಜಿಸ್ಟ್ ಆಗಿರ್ಬೋದು. ಸೊ ಇವ್ರ ಹತ್ರ ಎಲ್ಲ ಫ್ರೀಕ್ವೆಂಟ್ ಆಗಿ ಅಂದರೆ 6 months 3 months ಒನ್ಸ್ ವಿಸಿಟ್ ಮಾಡಬೇಕು ಅನ್ನೋದು ಒಂದು ತಿಳ್ಕೊಂಡಿದ್ದೀನಿ. ಎಸ್ ಮ್ಯಾಮ್, ಸಿನಿಮಾ ರಂಗಕ್ಕೆ ಯಾವಾಗ ಎಂಟ್ರಿ ಕೊಡ್ತೀರಾ? ನೋಡೋಣ ಸರ್. ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋಂಥ ಆಸೆ ಇದೆ ಅಂತ? ಸರ್ ಎಲ್ಲರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ಸರ್, ಬಿಕಾಸ್ ಎವ್ರಿ ಒನ್ ಆರ್ ಲೆಜೆಂಡ್ಸ್ ಬೈ ದೆಮ್ ಸೆಲ್ಫ್. ಸೊ ಇವರು ಅಂತಲ್ಲ ಸರ್, ಎಲ್ಲರ ಹತ್ರನೂ ಏನಾದರೂ ಒಂದು ತಿಳ್ಕೊಳ್ಳೋದಿರುತ್ತೆ. ಆ್ಯಂಡ್ ಎಲ್ಲರ ಜೊತೆನೂ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋ ನಮ್ಮಂಥ ಬಡ್ಡಿಂಗ್ ಆರ್ಟಿಸ್ಟಿಗೆ ಆಸೆ ಇದ್ದೇ ಇರುತ್ತೆ. ಸೊ ಎವ್ರಿ ಒನ್. ಪಾರ್ಟಿ ಯಾವಾಗ ಕೊಡ್ತೀರಾ ಮ್ಯಾಮ್? ಏನಕ್ಕೆ ಸರ್? ನೆನ್ನೆ ಆಯಿತು, ನೆಕ್ಸ್ಟ್ ಬರ್ತಾ ಆಯ್ತಲ್ಲ. ನೀವು ನೆನ್ನೆ ಬರಬೇಕಿತ್ತು, ನೀವು ಕರೆದಿಲ್ಲ. ಕೊಡೋಣ ಸರ್. ಶೂರ್. ಎನಿವೆ, ಹ್ಯಾಪಿ ಬರ್ಡೇ, ಒಳ್ಳೇದಾಗಲಿ, ಮತ್ತಷ್ಟು ಪ್ರಾಜೆಕ್ಟ್ಸ್ ನಿಮ್ದಾಗಲಿ. ಸೊ ಈಗ ಒಂದು ಆಫ್ ಸ್ಕ್ರೀನ್ ಕ್ವಶನ್ಸ್ ಅನ್ನ ಕೇಳ್ತೀನಿ. ಸೊ ಆನ್ ಸ್ಕ್ರೀನ್ ಅಂತೂ ಕ್ಯಾರೆಕ್ಟರೈಸೇಷನ್ ಮೂಲಕ ಎಲ್ಲರನ್ನು ಎಂಟರ್ಟೈನ್ ಮಾಡ್ತಾರೆ, ಕನ್ನಡದಲ್ಲಾಗಿರ್ಬೋದು, ತೆಲುಗುವಲ್ಲಾಗಿರ್ಬೋದು, ಆ ಸೀರಿಯಲ್ ಪಾತ್ರಕ್ಕೆ ತಕ್ಕಂಗೆ. ಬಟ್ ಆಫ್ ದಿ ಸ್ಕ್ರೀನ್ ಹೆಂಗಿರ್ತಾರೆ ದುರ್ಗಶ್ರೀ ಅವರು ಅಂತ? ಅಟ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಸರ್. ಇವಾಗ ನನಗೆ ನೀವು ಇಷ್ಟ ಅಂದರೆ ಐ ಟಾಕ್, ನನಗೆ ನೀವು ಇಷ್ಟ ಇಲ್ಲ ಅಂದರೆ ಐ ಡೋಂಟ್ ಟಾಕ್. ಅಂದರೆ ಇಟ್ ಇಸ್ ನಾಟ್ ಇಂಟ್ರೋವರ್ಟ್ ಆರ್ ಎಕ್ಸ್ಟ್ರೋವರ್ಟ್, ಡಿಪೆಂಡ್ಸ್ ಆನ್ ದ ಪೀಪಲ್. ಬೇಸಿಕ್ಲಿ ನನಗೆ ಕೋಪ ಜಾಸ್ತಿ. ಸೊ ಏನಂತಾರೆ, ಮನೇಲೂ ಅಷ್ಟೇ, ಅಂದರೆ ವೆರಿ ಪ್ಲೇಫುಲ್. ನನ್ನ ತಮ್ಮ ಇದ್ದಾನೆ ಆ್ಯಕ್ಚುಲಿ, ಬಟ್ ಅವ್ನು ನನಗಿನ್ನೂ ಚಿಕ್ಕೋನು. ಬಟ್ ಐ ಆಮ್ ದ ಮೋಸ್ಟ್ ಪ್ಯಾಂಪರ್ಡ್ ಕಿಡ್ ನನ್ನ ಇಡೀ ಫ್ಯಾಮಿಲಿಯಲ್ಲಿ, ಡ್ಯಾಡಿ ಸೈಡ್ ಆಗಿರ್ಬೋದು, ಮಮ್ಮಿ ಸೈಡ್ ಆಗಿರ್ಬೋದು. ಸೊ ವೆರಿ ಪ್ಲೇಫುಲ್, ಜಾಯ್ಫುಲ್, ಬಟ್ ಒಂದು ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ. ಕೋಪ ಜಾಸ್ತಿ. ಆ ಕೋಪ ಕಡಿಮೆ ಆಗ್ಬೇಕಂದ್ರೆ ಏನು ಮಾಡಬೇಕು? ಅಮ್ಮ ಪಕ್ಕದಲ್ಲಿರ್ಬೇಕು. ಬೇಸಿಕ್ಲಿ ನನ್ನ ತಮ್ಮ ನನಗೆ ತುಂಬ ಇರಿಟೇಟ್ ಮಾಡ್ತಾನೆ ಸರ್ ಮನೇಲಿ. ಅಂದರೆ ನನಗೂ ಅವನಿಗೂ 9 years ಡಿಫ್ರೆನ್ಸ್. ಬೇಸಿಕ್ಲಿ ಅವ್ನು ನನಗೆ ತಮ್ಮ ಅನ್ನೋದಕ್ಕಿಂತ ಈಸ್ ಮೋರ್ ಓವರ್ ಲೈಕ್ ಮೈ ಕಿಡ್, ಬಿಕಾಸ್ 9 years ಆಫ್ ಡಿಫ್ರೆನ್ಸ್. ಬಟ್ ಆದ್ರೂ ಅದೊಂದು ಅಕ್ಕ ತಂಗಿ ಒಂದು ಇರಿಟೇಷನ್ ಆಗಲಿ, ಫೈಟ್ಸ್ ಆಗಲಿ, ಸಿಲಿ ಫೈಟ್ಸ್ ಆಗಲಿ ಇದೇ ಇರುತ್ತೆ. ಸೊ ಅವನಿಂದಾನೇ ನಾನು ಆ್ಯಕ್ಚುಲಿ ಕೋಪ ಜಾಸ್ತಿ ಮಾಡ್ಕೊಳ್ಳೋದು. ಸೊ ಅಮ್ಮ ಪಕ್ಕದಲ್ಲಿದ್ದರೆ ಕೋಪ ಕಮ್ಮಿ ಆಗುತ್ತೆ. ಯಾವತ್ತಾದ್ರೂ ತಾಯಿ ಕಂಪ್ಲೇಂಟ್ ಮಾಡಿದ್ದೀರಾ ಏನಂತ? ತಮ್ಮನ ಮೇಲೆ ಕಂಪ್ಲೇಂಟ್ ಮಾಡೋದೆಲ್ಲ ಇಲ್ಲ ಸರ್, ನಾನೇ ರಿವೆಂಜ್ ತೊಗೊತೀನಿ. ನೀವು ಹೊಡೆದ್ಬಿಡ್ತೀರಾ? ಎಸ್. ಈಗ ಪ್ರತಿಯೊಬ್ಬ ನಟಿಗೂ ಒಂದೇ ಈ ಥರದ ಕ್ಯಾರೆಕ್ಟರೈಸೇಷನ್ ಮಾಡಬೇಕು ಅಂತ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ನೀವು ಬೇಸಿಕಲಿ ಕ್ಲಾಸಿಕಲ್ಲಿ ಕೂಡ ತುಂಬ ಒಂದಷ್ಟು ಪರ್ಫಾರ್ಮೆನ್ಸನ್ನು ಕೊಟ್ಟಿರುವಂಥವ್ರು. ಯಾವ ಪಾತ್ರ ನಿಮಗೆ ಇದು ನನಗೆ ಮಾಡಲೇಬೇಕು ಅನ್ನುವಂಥ ಹುಚ್ಚಿದೆ ಅಂತ? ನನಗೆ ಡಬಲ್ ಶೇಡ್ ಮಾಡಬೇಕು ಅನ್ನೋದು ಇದೆ ಸರ್. ಅಂದರೆ ಬೀಯಿಂಗ್ ಅ ಟ್ವಿನ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಸೊ ಆ ಒಂದು ಡಬಲ್ ಶೇಡ್ ಮಾಡಬೇಕು ಅನ್ನೋದು ಆಸೆ ಇದೆ. ಆ್ಯಂಡ್ ಎನಿಥಿಂಗ್ ಇಟ್ ಇಸ್ ಲೈಕ್ ಅ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅನ್ನೋದೇ ನನಗೆ ಆಸೆ ಸರ್. ಸೊ ಇವಾಗ ವಧು ಬಂತು ನೋಡಿ, ಇಟ್ ಇಸ್ ಶಿ ಇಸ್ ಮೋರ್ ಓವರ್ ಲೈಕ್ ಅ ಇಂಡಿಪೆಂಡೆಂಟ್, ಸೆಲ್ಫ್ ಇಂಡಿಪೆಂಡೆಂಟ್ ವುಮೆನ್. ಅಂದರೆ ಅವರು ವರ್ಕ್ ಇಸ್ ಲಾಯರ್. ಸೊ ಲಾಯರ್ ಇಸ್ ಸಮಥಿಂಗ್ ವೆರಿ ಮಾತಾಡೋದಾಗ್ಲಿ, ಕೋಪ ಆಗಲಿ. ಬಟ್ ಅದೇ ಅವ್ರ ಮನೆಗೆ ಬಂದರೆ ಇಟ್ ಇಸ್ ಲೈಕ್ ವೆರಿ ಇನ್ನೋಸೆಂಟ್, ಮನೆಗೆ ಜವಾಬ್ದಾರಿ. ಸೊ ಆ ಥರ ಕ್ಯಾರೆಕ್ಟರ್ಸ್ ಐ ಲೈಕ್. ಓಕೆ, ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 13 ಏನಾದ್ರು ಹೋಗ್ತೀರಾ? ಹೋಗ್ತೀನಿ, ಹೋಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸರ್. ಮೇ ಬಿ ಆ ಸಿಚುವೇಶನ್ ಹೆಂಗಿರುತ್ತೋ ಆ ಥರ ನಾನು ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ತೀನಿ. ಆ ಥರ. ನೀವು ವಧು ಸೀರಿಯಲ್ ಟೈಮಲ್ಲಿ ಹೇಳಿರುವಂಥ ಒಂದು ವರ್ಡ್ಸ್ ಸಾಕಷ್ಟು ವೈರಲ್ ಆಯಿತು ಮ್ಯಾಮ್.
ಸೊ ಆ ಕೊಟೇಶನ್ಸ್ ಆ ಥರ ಹೇಳೋದಕ್ಕೆ ಏನಾದರೂ ಬುಕ್ಸ್ ಏನಾದರೂ ಓದ್ತೀರಾ ಅಥವಾ ಹೆಂಗೆ ಬರುತ್ತೆ ಅಂತ? ಇಲ್ಲ ಸರ್, ಆ್ಯಕ್ಚುಲಿ ನಾನು ಬುಕ್ಸ್ ಎಲ್ಲ ಓದೋದು ಕಡಿಮೆ. ಐ ಡೋಂಟ್ ನೋ ಆ ಸಿಚುವೇಶನ್. ಆ್ಯಕ್ಚುಲಿ ನಾನು ಅದು ವಧು ಕ್ಯಾರೆಕ್ಟರ್ ಆಗಿ ನಾನು ಹೇಳಿದ್ದೆ ಹೊರತು ಇಟ್ ಇಸ್ ನಾಟ್ ಸಮಥಿಂಗ್ ವೆರಿ ಪರ್ಸ್ನಲ್, ಆ ಥರ ಏನೂ ಇಲ್ಲ. ಅಮ್ಮ ಒಂದ್ಸರಿ ನನಗೆ ಇದು ಮಾತು ಹೇಳಿದ್ದು, ಐ ಡೋಂಟ್ ನೋ, ಅದು ಮೆಮೊರೈಸ್ ಆಗಿಬಿಟ್ಟಿತ್ತು. ಸೊ ಅದು ವಧು ಪಾತ್ರಕ್ಕೆ ಹೇಳಿದ್ದು ನಾನು. ಆ ವರ್ಡ್ಸ್ನ ಇನ್ನೊಮ್ಮೆ ಹೇಳಿ ಮ್ಯಾಮ್. ದೇವರು ತಡವಾಗಿ ಕೊಟ್ರು ಅಡವಾಗಿ ಕೊಡ್ತಾರೆ ಅನ್ನೋ ಮಾತಿದೆ. ಸೊ ಆ ದೇವ್ರು ಕಾಯ್ತಾ ಇರ್ತಾರೆ ಬೆಸ್ಟ್ ಟೈಮಲ್ಲಿ ಬೆಸ್ಟ್ ಥಿಂಗ್ನ ಬೆಸ್ಟ್ ಪರ್ಸನ್ಗೆ ಕೊಡಬೇಕು ಅಂತ. ಸೊ ನಾವು ಯಾವತ್ತೂ ಲೈಫಲ್ಲಿ ಕುಗ್ಬಾರ್ದು. ಆ್ಯಂಡ್ ಅದು ನನ್ನ ಲೈಫಲ್ಲೇ ಇಂಪ್ಲಿಮೆಂಟ್ ಆಗೋಯ್ತು ಸರ್. ಬಿಕಾಸ್ ಐ ಹ್ಯಾಡ್ ಎವ್ರಿಥಿಂಗ್ ಬೆಸ್ಟ್. ಇವಾಗ ವಧು ಆಗಿರ್ಬೋದು ಅಥವಾ ಮಲಿಮಾಲ ಪ್ರೊಡಕ್ಷನ್ ಆಗಿರ್ಬೋದು, ಬಟ್ ಆದ್ರೂ ಐ ಹ್ಯಾಡ್ ಟು ಸ್ಟೆಪ್ ಔಟ್ ಆಫ್ ಇಟ್. ವಧು ಮುಗೀತು, ಹೆಲ್ತ್ ಇಶ್ಯೂ ಇಂದ ನಾನು ಸಂಧ್ಯಾರಾಗಮಿಂದ ಆಚೆ ಬಂದೆ. ಸೊ ಅದಾದಮೇಲೆ 3-4 months ಮನೇಲೇ ಇದ್ದೀನಿ ಬಿಕಾಸ್ ಐ ಕುಡಂಟ್ ವರ್ಕ್ ಎನಿವೇರ್. ಸೊ ಇವಾಗ ನಾನು ಕಾಯ್ತಾ ಇದ್ದೀನಿ ದೇವ್ ಬೆಸ್ಟ್ ಥಿಂಗ್ ಕೊಡ್ತಾರೆ ಅಂತ. ಸೊ ಎವ್ರಿ ಒನ್ ಲೈಫ್ ಇಸ್ ಸಮಥಿಂಗ್, ಒಂದು ಮಿರಾಕಲ್ ನಡೆಯುತ್ತೆ ಸರ್. ಆ ಒಂದು ಟೈಮ್ಗೋಸ್ಕರ ನಾವು ಕಾಯಲೇಬೇಕು. ಅಂದರೆ ತಾಳ್ಮೆ ಒಂದಿತ್ತು ಅಂತಂದರೆ ನಾವು ಲೈಫಲ್ಲಿ ಏನಾದರೂ ಅಚೀವ್ ಮಾಡ್ಬೋದು. ಖಂಡಿತ. ಓಕೆ ಮ್ಯಾಮ್, ಈಗ ಆ್ಯಕ್ಟ್ರೆಸ್ ಆಗಿ ನೀವು ಯಾವ ರೀತಿಯಂತಹ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ನ ಮಾಡ್ತಾರೆ ಅಂತ? ಸ್ಕಿನ್ ಕೇರ್ ಬೇಸಿಕ್ಲಿ ನಾನು ಮಾಡಲ್ಲ. ಏನಂತಾರೆ, ಒಂದು ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಇಸ್ ಕಂಪಲ್ಸರಿ. ಅದು ಸ್ಕಿನ್ ಟೆಸ್ಟ್ ಮಾಡಿಸ್ಕೊಂಡು ತೊಗೊಂಡಿರೋದು ಅಷ್ಟೇ ಸರ್. ಸ್ಕಿನ್ ಕೇರ್ ಅಂತ ಜಾಸ್ತಿ ಎಲ್ಲ ಏನಿಲ್ಲ. ಈ ಹೋಮ್ ರೆಮಿಡೀಸ್ ಅಥವಾ ಈ ಅದಕ್ಕೆಲ್ಲ ಐಸ್ ಕ್ಯೂಬ್ಸ್ ಒಂದು ಪ್ರಿಫರ್ ಮಾಡ್ಕೋತೀನಿ, ಅದು ಬಿಟ್ಟರೆ. ಹೇರ್ ಕೇರ್ ಎಲ್ಲ? ಹೇರ್ ಕೇರು ಸಲೂನ್ಗೆ ಹೋಗಿ ಕೆಲವೊಂದ್ಸರಿ ಸ್ಪಾ ಮಾಡಿಸ್ತೀನಿ ಹೊರತು ಅದನ್ನ ಬಿಟ್ಟರೆ ಹೇರ್ ಕೇರು ಏನೂ ಇಲ್ಲ. ಅಮ್ಮ ಏನು ರೆಮಿಡೀಸ್ ಏನು ಹೇಳ್ಕೊಡಲ್ವಾ? ಕೊಕೊನಟ್ ಆಯಿಲ್ ಹಚ್ತಾರೆ, ಪ್ಯೂರ್ ಕೊಕೊನಟ್ ಆಯಿಲ್. ಆಮೇಲೆ ಕ್ಯಾಸ್ಟ್ರೋ ಆಯಿಲ್ ಬರುತ್ತಲ್ವ ಸರ್, ಅದು ನಮ್ಮ ಊರಲ್ಲೇ ನಮ್ಮ ಅತ್ತೆದಿರು ಮಾಡಿ ಕಳಿಸ್ತಾರೆ. ಸೊ ಅದೊಂದಾಗುತ್ತೆ. ಈ ವೆಯ್ಟ್ ರಿಡಕ್ಷನ್ ಸರ್ಜರೀಸು ಮತ್ತು ಈಗ ಪಾತ್ರಕ್ಕೆ ತಕ್ಕಂಗೆ ಇವಾಗ ಯಾವುದೋ ಒಂದು ಪಾತ್ರ ಬರುತ್ತೆ. ಈಗ ನಾವು ಅನುಷ್ಕಾ ಶೆಟ್ಟಿ ಅವ್ರನ್ನೇ ತಗೋಣ. ಯಾಕಂತಂದರೆ ತೆಲುಗಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಸನ್ನು ಮಾಡಿದ್ದಾರೆ. ಪಾತ್ರಕ್ಕೆ ತಕ್ಕಂಗೆ ಮಾಡಬೇಕು ಅಂದಾಗ ದಪ್ಪ ಆಗುವಂಥದ್ದು, ಸಣ್ಣ ಆಗುವಂಥದ್ದು, ಅಂಥ ಒಂದು ಸಂದರ್ಭದಲ್ಲಿ ಟೈಮ್ ಇರಲ್ಲ. ಆ ಒಂದು ಸಂದರ್ಭದಲ್ಲಿ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಆಗಿರ್ಬೋದು, ಬೋಟಾಕ್ಸ್ ಆಗಿರ್ಬೋದು, ಮೊರೆ ಹೋಗ್ತಾರೆ ಒಂದಷ್ಟು ನಟಿಮಣಿಯರು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಅದು ಅವರವರ ಪರ್ಸ್ನಲ್ ಒಪಿನಿಯನು ಸರ್. ಇವಾಗ ಅವ್ರ ಸೆಲ್ಫ್ ಬೇಸಿಕ್ಲಿ ಸರ್, ನಾವು ಆನ್ ಸ್ಕ್ರೀನಲ್ಲಿ ಕಾಣಿಸ್ಬೇಕು ಅಂದರೆ ವಿ ಶುಡ್ ಹ್ಯಾವ್ ಅ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ನಮಗೆ ಏನಾದರೂ ಒಂದು ಇದೊಂದು ಕೊರತೆ ಇದೆ ಅಂತ ನಮಗೆ ಅನಲೈಸ್ ಆದಾಗ ಅವರು ಸರ್ಜರಿ ಅಂಡರ್ಗೋ ಮಾಡ್ತಾರೆ ಅಂದರೆ ಅದು ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್. ಇವಾಗ ನಾನು ಹಿಂಗಿದ್ರೆ, ಇವಾಗ ನಾನು ಬೇಸಿಕ್ಲಿ ನಾನು ವೆಯ್ಟ್ ಲಾಸ್ ಆದ್ರೇ ನಾನು ಚೆನ್ನಾಗಿ ಕಾಣಿಸ್ತೀನಿ ಅನ್ನೋ ನನಗೆ ಪರ್ಸ್ಪೆಕ್ಟಿವ್ ಬಂದರೆ ನಾವು ವೆಯ್ಟ್ ಲಾಸ್ ಆಗ್ತೀವಿ. ಸೊ ಈ ಬಾಟೆಕ್ಸ್ ಆಗಿರ್ಬೋದು ಅಥವಾ ಸರ್ಜರಿ ಆಗಿರ್ಬೋದು, ಇಟ್ ಇಸ್ ಅವರವರ ಪರ್ಸ್ನಲ್ ಒಪಿನಿಯನ್. ಬಿಕಾಸ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಅಂದ ತಕ್ಷಣ ಅವರು ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಇಲ್ಲ, ಅದಕ್ಕೆ ಅವರೆಷ್ಟು ನೊಂದಿರ್ತಾರೆ, ಅವರೆಷ್ಟು ಡಿಪ್ರೆಸ್ ಆಗಿ ಈ ಒಂದು ಏನಂತಾರೆ ಡಿಸಿಷನ್ಗೆ ಬರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸರ್. ಸೊ ಇಟ್ ಈಸ್ ಆಲ್ ಪರ್ಸ್ನಲ್ ಒಪಿನಿಯನ್ ಆ್ಯಂಡ್ ಅವರ ಸೆಲ್ಫ್ ಕಾನ್ಫಿಡೆಂಟಿಗೆ ತಕ್ಕಂಗೆ ಅವ್ರು ರೆಡಿ ಆಗೋದು ಇಟ್ ಇಸ್ ಹಕ್ಕು ಅನ್ಬೋದು. ಹಕ್ಕು. ಈ ಯೋಗ ಮಾಡ್ತೀರಾ ಅಥವಾ ಜಿಮ್ ಮಾಡ್ತೀರಾ ನೀವು? ನಾನು ಪರ್ಸ್ನಲಿ ಜಿಮ್ ಸರ್. ಜಿಮ್ ಮಾಡ್ತೀರಾ? ಸೊ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಆ್ಯಂಡ್ ಹಾಗೆಯೇ ಏನೆಲ್ಲ ಫುಡ್ ಕನ್ಸಂಪ್ಷನ್ ಮಾಡ್ತೀರಾ ಡಯಟಲ್ಲಿ ಇರಬೇಕಾದ್ರೆ? ನಾನು ಶೂಟಿಂಗ್ ಇಲ್ಲ ಅಂದರೆ 1.5 hour ಐ ವರ್ಕೌಟ್. ಶೂಟಿಂಗ್ ಇದ್ದರೆ ಆನ್ ಆ್ಯಂಡ್ ಆಫ್ ಹೋಗ್ತೀನಿ. ಬ್ರೌನ್ ರೈಸ್ ಅಥವಾ ಚಪಾತಿ, ನಾನು ಬೇಸಿಕ್ಲಿ ಹೋಮ್ ಫುಡ್ಸ್. ಮೈ ಮಾಮ್ ಕುಕ್ಸ್ ವೆರಿ ವೆಲ್. ನನ್ನ ಡಯಟ್ ಫುಡ್ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು. ನಾನು ಹೈದ್ರಾಬಾದಲ್ಲಿ ಇದ್ರೂ ನನಗೆ ಫ್ಲ್ಯಾಟಲ್ಲಿ ಅಮ್ಮನೇ ಕುಕ್ ಮಾಡಿಕೊಂಡು ನಾನು ಅದನ್ನು ಸೆಟ್ಟಿಗೆ ತೊಗೊಂಡು ಹೋಗ್ತೀನಿ. ಸೊ ನನಗೆ ಬೇಸಿಕ್ಲಿ ಜಂಕ್ ಇಷ್ಟ ಆಗಲ್ಲ. ಆ್ಯಂಡ್ ಔಟ್ಸೈಡ್ ಫುಡ್ ನಾನು ತುಂಬ ಕಡಿಮೆ ತಿನ್ನೋದು. ವಾಟ್ ಎವರ್ ಇಟ್ ಇಸ್ ಹೋಮ್ ಕುಕ್ಡ್ ಫುಡ್ಡೇ ನಾನು ತಿನ್ನೋದು. ನಿಮ್ಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಹಾಂ. ಏನು ಸ್ಪೆಷಲ್ ಆಗಿ ಮಾಡ್ತೀರಿ? ಐ ಕುಕ್ ಸರ್ ಎಲ್ಲ ನಾರ್ಮಲ್, ಏನಂತಾರೆ ಈ ಬಾತ್ಗಳಾಗಿರ್ಬೋದು, ರಸಮ್ ರೈಸ್, ಸಾಂಬಾರ್, ಅಥವಾ ಈ ನೂಡಲ್ಸ್ ಆಗಿರ್ಬೋದು, ಪಾಸ್ತಾ ಆಗಿರ್ಬೋದು. ನನಗೆ ಕುಕ್ಕಿಂಗ್ ಇಷ್ಟ. ಓಕೆ, ನೀವು ಮಾಡುವಂಥ ಅಡುಗೆನ ಯಾರು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಿಮ್ಮ ತಮ್ಮ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಯಾವ ಒಂದು ಫುಡ್ನ ಅವರು ಇಷ್ಟಪಟ್ಟು ತಿಂತಾರೆ ಅಂತ? ಯಾವ ಸರ್ ನಾನು ಮಾಡೋದು ಫುಡ್ಡು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ ಸರ್. ಬಿಕಾಸ್ ನಾನು ಮಾಡೋದೇ ರೇರು. ಸೊ ಅವ್ರಿಗೆ ಆಪ್ಷನ್ ಇರಲ್ಲ, ಅವ್ರು ಇಷ್ಟಪಟ್ಟೆ ತಿನ್ಬೇಕು. ಅಲ್ಲ, ಇಂಥ ದುರ್ಗಶ್ರೀ ಮಾಡಿಕೊಟ್ರೇನೆ ಚಂದ ಇರುತ್ತೆ. ಇಂಥದ್ದು ಬೇಕು ಅಂತ ಕೇಳಿ ಮಾಡಿಸ್ಕೊಳ್ಳುವಂಥದ್ದು ಯಾವುದು ಅಂತ? ನನ್ನ ತಮ್ಮಂಗೆ ನೂಡಲ್ಸ್ ತುಂಬ ಇಷ್ಟ. ಸೊ ಅದನ್ನ ಅವನು ಪ್ರಿಫರ್ ಮಾಡ್ತಾನೆ. ಮಮ್ಮಿ ಡ್ಯಾಡಿಗೆ ಬಾತ್ ಥರ ಮಾಡ್ತೀನಿ ನಾನು. ಇಟ್ ಇಸ್ ಲೈಕ್ ಅಂದರೆ ಅದು ಏನೇನು ಹಾಕ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅವಾಗ ಏನೇನು ಮೂಡ್ ಬರುತ್ತೋ ಹಾಕಕ್ಕೆ ಹಾಕ್ಬಿಟ್ಟು ಮಾಡ್ತೀನಿ. ಸೊ ಅದು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಎಸ್ ಮ್ಯಾಮ್. ಈಗ
ತೆಲುಗು ಮತ್ತು ಕನ್ನಡದಲ್ಲಿ ನಮ್ಮ ಮಂಡ್ಯದವರಾಗಿದ್ದಂಥ ಪವಿತ್ರ ಅವರು ಹಾಗೆಯೇ ಜಯರಾಮ್ ಅವ್ರ ಬಗ್ಗೆ ಏನು ಹೇಳ್ತಾರೆ? ಯಾಕಂದರೆ ನೀವು ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ವಿ. ಹೌದು. ಆಕ್ಸಿಡೆಂಟ್ ಆಗಿ ಇವರು ಸತ್ತೋಗ್ತಾರೆ. ಅದೇ ಅವರ ಒಂದು ನೆನಪಿನಲ್ಲೇ ಅವರು ಕೂಡ ಸೂಸೈಡ್ ಮಾಡ್ಕೊಳ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತಾರೆ? ಪವಿತ್ರ ಹಾಗೆ ಜಯರಾಮ್ ಅವ್ರ ಬಗ್ಗೆ ನೀವು ಅವರ ಒಂದು ಸೊಸೆ ಕ್ಯಾರೆಕ್ಟರ್ನ ಮಾಡಿದ್ರಿ ಅನ್ಸುತ್ತೆ. ಆ್ಯಕ್ಚುಲಿ ನಾನು ಫಸ್ಟ್ ನನ್ನ ಡೆಬ್ಯೂ ಸೀರಿಯಲ್ ತೆಲುಗುಗೆ ಕೋಡಲು ಮಿಕು ಜೋಹರು ಅಂತ ಫಾರ್ ಝೀ ತೆಲುಗು ಸರ್. ಸೊ ಅಲ್ಲಿ ನಾನು ನನ್ನ ಇನ್ನೊಬ್ಬ ಕೋ ಆರ್ಟಿಸ್ಟ್ ಮತ್ತು ಇನ್ನಿಬ್ಬರು ಕೋ ಆರ್ಟಿಸ್ಟ್ ಮತ್ತು ಅವರು ಕನ್ನಡದವ್ರು ಆಗಿರ್ತಾರೆ. ಸೊ ಫಸ್ಟ್ ಟೈಮ್ ಇಂಟ್ರ್ಯಾಕ್ಷನ್ ಏನೂ ಇರಲ್ಲ ಸರ್. ಅಂದರೆ ಶಿ ವಾಸ್ ಆಲ್ರೆಡಿ ಅ ಗ್ರೋನ್ ಅಪ್ ಆರ್ಟಿಸ್ಟ್ ಅಲ್ಲಿ. ಶಿ ಹ್ಯಾಡ್ ಅ ವೆರಿ ಗುಡ್ ಫೇಮ್. ಸೊ ಅಂಥವರೆಲ್ಲ ನಮ್ಮ ಜೊತೆ ಮಾತಾಡಿಸ್ತಾರೋ ಇಲ್ವೋ ಅನ್ನೋ ಒಂದು ಡೈಲೋಮೋದಲ್ಲಿ ಇರ್ತೀವಿ ನಾವು. ಸೊ ಆ ಒಂದು ಕಾನ್ವರ್ಸೇಷನ್ ನಾನು ಬಿಲ್ಡ್ ಮಾಡಿರಲ್ಲ, ಅವರು ಬಿಲ್ಡ್ ಮಾಡಿರಲ್ಲ. ಸೊ ಅದಾದಮೇಲೆ ಹೋಗ್ತಾ 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 ಫಸ್ಟ್ ನಾವು ಕನೆಕ್ಟ್ ಆಗೋದೇ ಕನ್ನಡದವರು ಅಂತ ಕನೆಕ್ಟ್ ಆಗ್ತೀವಿ. ಅದಾದಮೇಲೆ ಅವ್ರ ಮನೆ ಮಗಳ ಥರ ಆಗೋಗಿದ್ದೆ ಸರ್ ನಾನು. ವಾಟ್ ಎವರ್ ಶಿ ಯೂಸ್ ಟು ಟೇಕ್ ಅ ಡಿಸಿಷನ್ ಅದನ್ನು ನನಗಾಗಲಿ ನನ್ನ ತಂದೆ ತಾಯಿಗಾಗಿ ಕೇಳ್ಬಿಟ್ಟು ಡಿಸ್ಕಸ್ ಮಾಡಿ ಅವ್ರು ತಗೋತಾ ಇದ್ರು. ನನಗೆ ಬ್ರೇಕ್ ಇದ್ರೂ ಅಥವಾ ಶೂಟಿಂಗ್ ಇದ್ರೂ ನಾನು ಮೋಸ್ಟ್ ಆಫ್ ದ ಟೈಮ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅಂದರೆ ಅವ್ರ ಮನೆಗೆ ನಾನು ದೊಡ್ಡ ಮಗಳಾಗಿದ್ದೆ ಸರ್. ಸೊ ಅವ್ರನ್ನ ಕಳ್ಕೊಂಡು ಇಟ್ ಇಸ್ ಲೈಕ್ ಇವತ್ತಿಗೂ ನಾನು ಅವ್ರನ್ನ ಮಿಸ್ ಮಾಡ್ತೀನಿ. ನಾನೊಬ್ಳೆ ಅಲ್ಲ, ನನ್ನ ಇಡೀ ಫ್ಯಾಮಿಲಿ ಅವ್ರನ್ನ ಮಿಸ್ ಮಾಡ್ತಾರೆ ಸರ್. ಹೆಂಗಿರುತ್ತೆ ಲೈಕ್ ಸಡನ್ನಾಗಿ ಒಬ್ರು ಹೋದ್ರೇನೆ ಏನೋ ಒಂಥರ ಅನ್ಸ್ಬಿಡುತ್ತೆ ನಮಗೆ. ಅವರ ನೋವಿಂದ ಹೊರಗಡೆ ಬರೋದಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಬ್ಯಾಕ್ ಟು ಬ್ಯಾಕ್ ಇಬ್ರು ಹೋದಾಗ. ಹೌದು. ಅತ್ತಮ್ಮದು ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಅವರು ವೆಕೇಶನ್ ಮುಗಿಸ್ಕೊಂಡು ಅವ್ರ ಊರಿಗೆ ಹೋಗ್ಬಿಟ್ಟು ಶಿ ವಾಸ್ ಟ್ರಾವೆಲಿಂಗ್ ಬ್ಯಾಕ್ ಟು ಹೈದ್ರಾಬಾದ್. ಅಣ್ಣಂಗೆ ಶೂಟ್ ಇತ್ತು ಅಂತ ಶಿ ವಾಸ್ ಕಮಿಂಗ್ ಬ್ಯಾಕ್. ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು. ಅದಾದಮೇಲೆ ಅಫ್ಕೋರ್ಸ್ ಅಣ್ಣ ಅವರ ಒಂದು ನೆನಪಲ್ಲೇ ಅವರ ಒಂದು ರೆಸಿಡೆನ್ಸಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದು. ಸೊ ಅಫ್ಕೋರ್ಸ್ ಇಟ್ ಇಸ್ ಬ್ಯಾಕ್ ಟು ಬ್ಯಾಕ್ ಆ್ಯಂಡ್ ಆಲ್ಮೋಸ್ಟ್ ತುಂಬ ಡಿಪ್ರೆಸ್ಡ್ ಆಗಿಬಿಟ್ಟಿದ್ವಿ ಸರ್. ನಾನು ಅಮ್ಮ ಅಂತೂ ತುಂಬ 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 ಡಿಪ್ರೆಸ್ಡ್ ಆಗಿಬಿಟ್ಟಿದ್ವಿ. ಆ್ಯಂಡ್ ಅತ್ತಮ್ಮ ಇಸ್ ನಮ್ಮ ಡ್ಯಾಡಿಗೆ ರಾಖಿ ಕಟ್ಟೋರು. ಸೊ ಇಟ್ ವಾಸ್ ನಾವು ಅಷ್ಟು ಕ್ಲೋಸ್ ಇದ್ವಿ ಸರ್. ಸೊ ಆಲ್ ಆಫ್ ಅ ಸಡನ್ ಅವರೊಂದು ಇವತ್ತಿಗೂ ಅಷ್ಟೇ ಟಿಲ್ ಟುಡೇ ವಿ ಮಿಸ್ ಮಾಡ್ಕೊಳ್ತೀವಿ. ಎಸ್, ತುಂಬ ಮಿಸ್ ಮಾಡ್ಕೋತೀವಿ. ಎಸ್. ಈಗ ಕನ್ನಡದಲ್ಲಿ ಹೋಗಿರುವಂತಹ ನಟಿಯರಿಗಾಗಿರ್ಬೋದು, ನಟರಿಗಾಗಿರ್ಬೋದು, ತೆಲುಗುವಲ್ಲಿ ಒಂದು ಥರ ನೋಡ್ತಾರೆ ಅನ್ನುವಂಥದ್ದಿದೆ. ಅದು ನಿಮ್ಗೆ ಅನಿಸುತ್ತಾ? ಯಾಕಂತಂದರೆ ಸಾಕಷ್ಟು ಜನ ಆಲ್ಮೋಸ್ಟ್ ಇವಾಗ 75%ಗಿಂತ ಜಾಸ್ತಿ ಜನ. ಕೆಲವರು ಹೇಳ್ತಾರೆ ಇಲ್ಲ ಕನ್ನಡದವ್ರಿಗೆ ಆ ಕೇಪಬಿಲಿಟೀಸ್ ಇದೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಎಲ್ಲ ಅವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಸರ್ ಬೇಸಿಕ್ಲಿ ಹೇಳ್ತಾರೆ, ನಾನು ಅದನ್ನು ಕೇಳಿದ್ದೀನಿ. ಬಟ್ ನಾನು ವರ್ಕ್ ಮಾಡಿರೋಂಥ 4 ಸೀರಿಯಲ್ 4 ಪ್ರೊಡಕ್ಷನ್ ಹೌಸಲ್ಲಿ ಯಾವತ್ತೂ ಹಂಗೆ ನೋಡಿಲ್ಲ ಸರ್. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನನ್ನ ಲಾಸ್ಟ್ ಪ್ರಾಜೆಕ್ಟ್ ಸಂಧ್ಯಾರಾಗಮಲ್ಲಿ ನಾನು ಒಬ್ಳೆ ಕನ್ನಡದವಳು. ಸೊ ಯಾರು ಆ ಥರ ಡಿಸ್ಕ್ರಿಮಿನೇಟ್ ಮಾಡಿ ನೋಡೇ ಇಲ್ಲ ಸರ್. ಆ ಒಂದು ಡಿಸ್ಕ್ರಿಮಿನೇಷನ್ ಪರ್ಸನಲಿ ನಾನು ಯಾವತ್ತೂ ಅನ್ಭವಿಸಿಲ್ಲ. ಆ ಥರ ಏನು ಬಂದಿಲ್ಲ. ಯಾಕಂತಂದ್ರೆ ಇದ್ರ ಬಗ್ಗೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ತೆಲುಗು ಮೀಡಿಯಾಗಳೆಲ್ಲ ಪರ ವಿರೋಧ ಚರ್ಚೆಗಳಾಗ್ತಾನೆ ಇದೆ. ತೆಲುಗು ಅವ್ರಿಗೆ ಅವಕಾಶ ಇಲ್ಲ, ಕನ್ನಡದವ್ರು ಬರ್ತಾರೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಕನ್ನಡದವ್ರಿಗೆ ಆ ಕೇಪಬಿಲಿಟೀಸ್ ಇದೆ, ಸ್ಪಾಂಟೇನಿಯಸ್ ಆಗಿ ಡೈಲಾಗ್ಸ್ ಹೊಡಿತಾರೆ, ತೆಲುಗು ಬಂದಿಲ್ಲ ಅಂದ್ರೆ ಕಲ್ತ್ಕೊಂಡ್ಬಂದು ಅವರು ಡೈಲಾಗ್ಸ್ ಅನ್ನ ಹೇಳುವಂಥದ್ದಾಗಿರ್ಬೋದು ಅಥವಾ ಆಕ್ಟ್ ಮಾಡುವಂಥದ್ದಾಗಿರ್ಬೋದು ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಕೇಳಿ. ಹೌದು. ಬಟ್ ನಾನು ವರ್ಕ್ ಮಾಡೋ ಸ್ಪೇಸಲ್ಲಾಗಲಿ ಇವ್ರು ಕನ್ನಡದವರು ಯಾಕೆ ಬರಬೇಕಿತ್ತು, ನಮ್ಮವರೇ ಚೆನ್ನಾಗಿರೋರು ಇದ್ದಾರಲ್ವ ಅಂತ ಆ ಒಂದು ಸೆಂಟೆನ್ಸ್ ನಾನು ಯಾವತ್ತೂ ಕೇಳಲಿಲ್ಲ ಸರ್. ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ನನ್ನನ್ನು. ಓಕೆ. ಈಗ ಸ್ಯಾಂಡಲ್ವುಡ್ಡಲ್ಲಿ ಹೀರೋಯಿನ್ ಆಗಿ ಅವಕಾಶ ಸಿಕ್ಕರೆ ಯಾವ ನಟರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥ ಆಸೆ ಇದೆ? ಅಫ್ಕೋರ್ಸ್ ಫಸ್ಟ್ ಕಿಚ್ಚ ಬಾಸ್ ಸುದೀಪ್ ಸರ್. ಸುದೀಪ್ ಅವರು. ಎಸ್. ಈಗ ರೀಸೆಂಟಾಗಿ ತಳಪತಿ ವಿಜಯ್ ಅವರು ವಿನ್ ಆದರು. ಬರೋಬ್ಬರಿ 108 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ವಿನ್ ಆಗ್ತಾರೆ. ಕನ್ನಡದಲ್ಲಿ ಆ ಥರ ಕೇಪಬಿಲಿಟೀಸ್ ಇರುವಂಥದ್ದು, ವಾಕ್ಚಾತುರ್ಯ ಆಗಿರ್ಬೋದು, ಆ ಹಾರ ಆಗಿರ್ಬೋದು, ಅವರ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು ಇರುವಂಥದ್ದು ಸುದೀಪ್ ಅವರಿಗೆ ಅಂತ ಹೇಳ್ಬಿಟ್ಟು ಒಂದು ಚರ್ಚೆ ಆಗ್ತಾ ಇದೆ. ನೀವು ಏನು ಹೇಳ್ತೀರಾ? ಸುದೀಪ್ ಅವ್ರು ಪಾಲಿಟಿಕ್ಸ್ ಬಂದರೆ ಚೆನ್ನಾಗಿರುತ್ತಾ ಹೆಂಗೆ ಅಂತ? ಸರ್ ಬಂದರೆ ಐ ಡೋಂಟ್ ನೋ, ನಾನೊಂದು ಸ್ವಲ್ಪ ಪಾಲಿಟಿಕ್ಸಿಂದ ಸ್ವಲ್ಪ ಆಚೆ, ನಂಗೆ ಗೊತ್ತಿಲ್ಲ. ಬಟ್ ಆ ಕೇಪಬಿಲಿಟಿ ಇರೋದು ಅಫ್ಕೋರ್ಸ್ ಇಟ್ ಇಸ್ ಸುದೀಪ್ ಸರ್. ಆ್ಯಂಡ್ ಸುದೀಪ್ ಸರ್ ಹೇಳ್ತಾರೆ ಅಂದರೆ ಇಟ್ ಇಸ್ ಲೈಕ್ ನಾವು ಕೇಳಲೇಬೇಕು. ವಿ ಹ್ಯಾವ್ ನೋ ಅದರ್ ಆಪ್ಷನ್. ಬಿಕಾಸ್ ಅವರು ಹೇಳೋದು ಕರೆಕ್ಟ್ ಆಗಿರುತ್ತೆ ಅನ್ನೋದು ನನ್ನ ಪರ್ಸ್ಪೆಕ್ಟಿವ್. ಸೊ ಅವ್ರು ಏನೇ ಹೇಳಿದ್ರು ಇಟ್ ಇಸ್ ಲೈಕ್ ಆ ಸ್ಟ್ಯಾಂಡ್ ಇರುತ್ತೆ. ಆ ಒಂದು ಮಾತಿಗಾಗಲಿ ಆ ಒಂದು ಸೆಂಟೆನ್ಸ್ಗಾಗಲಿ ಇಟ್ ಇಸ್ ಸ್ಟ್ಯಾಂಡ್ ಇರುತ್ತೆ. ಸೊ ನಮ್ಗದು ತಪ್ಪು ಅಂತ ಅನ್ಸಲ್ಲ. ಸೊ ಅವ್ರ ಮಾತನ್ನ ನಾವು ಕೇಳಬೇಕು ಅಂತ ಅನ್ಸುತ್ತೆ. ಸೊ ಅವ್ರಿಗೆ ಆ ಎಬಿಲಿಟಿ ಇದೆ ಅಂತ ನನ್ಗೆ ಅನ್ಸುತ್ತೆ. ಯಾವ ಕ್ವಾಲಿಟಿ ನಿಮಗೆ ಪರ್ಸನಲ್ ಕನೆಕ್ಟ್ ಆಗಿದೆ ಸುದೀಪ್ ಅವರಿಂದ? ಸರ್ ಅವರು ಎಕ್ಸ್ಪೆಷಲಿ ಬಿಗ್ ಬಾಸ್ ಸೀಸನಲ್ಲಿ ಕಂಟೆಸ್ಟೆಂಟ್ಸ್ ಯಾರೇ ಏನೇ ತಪ್ಪು ಮಾಡಿದ್ರು ದ ವೇ ಹಿ ಟೆಲ್, ಅಂದರೆ ಇಡೀ ಕರ್ನಾಟಕ ನೋಡುತ್ತೆ, ಎನ್ ನಂಬರ್ ಆಫ್ ಪೀಪಲ್ ನೋಡುತ್ತೆ.
ಸೊ ಅವ್ರ ಮನೆಯವ್ರಿಗಾಗ್ಲಿ ಅಥವಾ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ಗಾಗ್ಲಿ ಹರ್ಟ್ ಆಗದೆ ಇರೋ ಥರ ಬುದ್ಧಿವಾದ ಹೇಳ್ತಾರಲ್ವ ಅದು ನನಗೆ ತುಂಬ ಇಷ್ಟ. ಅಂದರೆ ನನಗೀಗ ಒಂದು ಹಿಂಟ್ ಸಿಕ್ತು ನನಗೆ, ಬಿಗ್ ಬಾಸ್ ಆಫರ್ ಬಂತು ಅಂದ್ರೆ ಪಕ್ಕ ದುರ್ಗಶ್ರೀ ಅವ್ರು ಹೋಗೇ ಹೋಗ್ತಾರೆ. ಅದು ಬಿಗ್ ಬಾಸ್ ಆಡೋದಿಕ್ಕಲ್ಲ, ಕಿಚ್ಚ ಸರ್ ನೋಡೋದಕ್ಕಾದ್ರೂ ಹೋಗೇ ಹೋಗ್ತಾರೆ. ಮೇ ಬಿ ಸರ್, ಮೇ ಬಿ ಅಂದ್ರೆ ಕಿಚ್ಚ ಸರ್ನ ಒಂದು ಆಪರ್ಚುನಿಟಿ ಸಿಗುತ್ತೆ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂದ್ರೆ ಮೇ ಬಿ ಬಿಗ್ ಬಾಸ್ ಅಂತ ನಾನು ಹೇಳಲ್ಲ, ಎನಿ ವೇಸ್ ಇಟ್ ಇಸ್ ಸರ್ನ ಮೀಟ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂದ್ರೆ ಐ ವಿಲ್ ಬಿ ದ ಫಸ್ಟ್ ಒನ್. ಇನ್ನು ಮೀಟ್ ಆಗಿಲ್ಲ, ಮೀಟ್ ಆದ್ರೆ ಏನು ಹೇಳ್ತೀರಾ ಫಸ್ಟ್ ವರ್ಡ್? ಐ ಡೋಂಟ್ ನೋ ಆ ಸಿಚುವೇಶನ್ ಅಲ್ಲಿ ಏನ್ ಬರುತ್ತೋ ಗೊತ್ತಿಲ್ಲ. ಮೇ ಬಿ ಐ ಕ್ರೈ ಫಸ್ಟ್. ಹಟ್ಟು ಬಿಡ್ತೀರಾ? ಹಾ ಮೇ ಬಿ ಅಂದ್ರೆ ಸರ್ ಏನ್ ಗೊತ್ತಾ, ಎಷ್ಟೋ ವರ್ಷದ ಮ್ಯಾನಿಫೆಸ್ಟೇಷನ್ ಇವಾಗ ನಮಗೆ ಓಕೆ ಆಗುತ್ತೆ ಅಂದ್ರೆ ಅವಾಗ ಮಾತಿರಲ್ಲ ಸರ್, ಅದೊಂದು ಖುಷಿ ಇರುತ್ತೆ. ದೋಸ್ ಟಿಯರ್ಸ್ ಮೇ ಕಮ್ ಔಟ್. ಓಕೆ, ಈಗ ಸುದೀಪ್ ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತೀರಾ, ತಂಗಿಯಾಗಿ ಆಕ್ಟ್ ಮಾಡ್ತೀರಾ? ಡೆಫಿನೆಟ್ಲಿ ಹೀರೋಯಿನ್ ಸರ್. ಓಕೆ, ಈಗ ಅವ್ರ ಜೊತೆ ಹೀರೋಯಿನ್ಸ್ ಆಗಿ ಆಕ್ಟ್ ಮಾಡಿದ್ರೆ ಸಾಕಷ್ಟು ಜನ, ರಮ್ಯ ಅವರಾಗಿರ್ಬೋದು, ರಕ್ಷಿತಾ ಅವರಾಗಿರ್ಬೋದು, ಅಥವಾ ಸಾಕಷ್ಟು ಜನ, ಯಾವ ತರ ಕ್ಯಾರೆಕ್ಟರ್ ಇರಬೇಕು ನಿಮ್ಮ ಮತ್ತೆ ಅವರಿಬ್ಬರ ಕಾಂಬಿನೇಷನ್ ಅಲ್ಲಿ ಅಂತ? ನನಗೆ ಮಾಣಿಕ್ಯ ತುಂಬ ಇಷ್ಟ ಸರ್, ಸುದೀಪ್ ಸರ್ದು ಮಾಣಿಕ್ಯ ತುಂಬ ಇಷ್ಟ. ಸೊ ಆ ಹೀರೋಯಿನ್ ಅಥವಾ ಸುದೀಪ್ ಸರ್ದು ಕಾನ್ವರ್ಸೇಷನ್ಸ್ ಇರುತ್ತೆ ನೋಡಿ, ಒಂದ್ ಚಾನ್ಸ್ ಕೊಟ್ರೆ ಇಲ್ಲಿ ಇಟ್ಕೊಂಡು ಕಾಪಾಡ್ತೀನಿ ಅಂತ. ಸೊ ಆ ತರ ಕ್ಯಾರೆಕ್ಟರ್, ಆ ತರ ಡೈಲಾಗ್ಸ್ ಇದ್ರೆ ವರಲಕ್ಷ್ಮಿ ಶರತ್ ಕುಮಾರ್ ಅವ್ರು ಮಾಡಿರುವಂತ ಕ್ಯಾರೆಕ್ಟರ್ ಮಾಡಕ್ ಇಷ್ಟ ಅಂತ. ಕರೆಕ್ಟ್, ಆ ಒಂದು ಡೈಲಾಗಿಗೆ ಸಾಕು ಸರ್, ಒಂದ್ ಚಾನ್ಸ್ ಕೊಟ್ರೆ ಇಲ್ಲಿ ಇಟ್ಕೊಂಡು ಕಾಪಾಡ್ತೀನಿ ಅಂತಾರಲ್ಲ. ನಮ್ ಸುಮನ್ ಟಿವಿ ಕಡೆಯಿಂದ ಹೇಳ್ತೀನಿ, ಎರಡ್ ತರ ಆಗುತ್ತೆ, ಒಂದು ಸಿನಿಮಾದಲ್ಲಿ ಅವಕಾಶ ಆಗುತ್ತೆ, ಒಂದ್ ಚಾನ್ಸ್ ಕೊಟ್ರೆ ಇಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತೀನಿ ಅಂತ ಸುದೀಪ್ ಸರ್ ಹೇಳ್ತಾರಲ್ಲ. ಸೊ ಆ ಡೈಲಾಗಿಗೆ ಐ ಕ್ಯಾನ್ ಆಕ್ಟ್. ಆಕ್ಟ್ ಅಲ್ಲ ಮೇಡಮ್, ಒಂದ್ ಚಾನ್ಸ್ ಕೊಡಿ ಅಂತ ಕೇಳಿ ಮ್ಯಾಮ್. ಸೊ ಪ್ಲೀಸ್ ಒಂದ್ ಚಾನ್ಸ್ ಕೊಡಿ ಪ್ಲೀಸ್. ದುರ್ಗಶ್ರೀ ಅವರ ಮದ್ವೆ ಯಾವಾಗ? ತುಂಬಾ ದೂರ ಸರ್. ತುಂಬಾ ದೂರ? ರಾಂಗ್ ಕ್ವೆಶ್ಚನ್. ತುಂಬಾ ದೂರ ಅಂದ್ರೆ ತುಂಬಾ ದೂರನಾ ಅಥವಾ ಏನಾದ್ರು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ರೆ? ಇಲ್ಲ ಇಲ್ಲ ಸರ್, ಆಸೆ ಆಕಾಂಕ್ಷೆಗಳೆಲ್ಲ ಏನೂ ಇಲ್ಲ. ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಸರ್. ಬಿಕಾಸ್ ಇವಾಗ ನೋಡಿ ನಾವು ಪ್ರಾಜೆಕ್ಟ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ, ಬಿಕಾಸ್ ನಾವು ಆ ಲೈನಲ್ಲಿ ಇದೀವಿ ಅಥವಾ ಟೇಕಪ್ ಮಾಡಬೇಕು ಮಾಡ್ತೀವಿ. ಸೊ ಮದುವೆ ಅದೆಲ್ಲ ಯೋಚನೆನೇ ಇಲ್ಲ ಸರ್, ಇನ್ನೂ ಸುಮಾರು ವರ್ಷ. ಏನು ಕ್ವಾಲಿಟೀಸ್ ಇರಬೇಕು ಸರ್ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಸರ್. ಈಗ್ಲಿಂದಾನೇ ಏನಕ್ಕೆ ಈಗ್ಲಿಂದಾನೇ ಯಾಕೆ ನನ್ನ ಕ್ವಾಲಿಟೀಸ್ ಎಲ್ಲ, ಕ್ವಾಲಿಟೀಸ್ ಹಿಂಗೆ ಇರಬೇಕು ಅಂದ್ರೆ ಇಟ್ ಇಸ್ ಲೈಕ್ ನಾನು ಐ ಆಮ್ ಸರ್ಚಿಂಗ್ ಅನ್ನೋ ಥರ, ಆ ಥರ ಏನೂ ಇಲ್ಲ. ಸೊ ಆ ಟೈಮ್ ಬಂದಾಗ ನೋಡ್ಕೊಂಡು. ಓಕೆ, ಈಗ ಆಕ್ಟಿಂಗ್ ಅಂತ ಆಯ್ತು, ಫಿನಾನ್ಷಿಯಲ್ ಅನ್ನುವಂಥದ್ದು ಯಾವ ರೀತಿ ಪ್ಲಾನ್ಸ್ ಅನ್ನ ಮಾಡ್ಕೊಂಡಿದ್ದೀರಾ ಅಂತ? ಫಿನಾನ್ಷಿಯಲಿ ಡ್ಯಾಡಿ ಇದ್ದಾರೆ, ಸೊ ಮಮ್ಮಿ ಇದ್ದಾರೆ. ಸೊ ಫಿನಾನ್ಷಿಯಲಿ ಆ ಥರ ಅಂತ ಏನೂ ಇದಿಲ್ಲ. ಬಟ್ ಪ್ರೊಫೆಷ್ನಲ್ ಲೈಫಲ್ಲಿ ಇನ್ನೊಂದು ಸ್ಟೆಪ್ ಇಡ್ತಾ ಇದ್ದೀನಿ. ಸೊ ಸೂನ್ ಟು ರಿವಿಲ್ ಅದೊಂದು ಇದೆ, ಬಟ್ ಕೆಲಸಗಳು ನಡೀತಾ ಇದೆ. ಸೊ ಸೂನ್ ಟು ರಿವಿಲ್. ಓಕೆ, ಈಗ ನಟಿಯರು ಕೇವಲ ನಟನೆಗಷ್ಟೇ ಸೀಮಿತವಾಗದೆ ಬೇರೆ ಬೇರೆ ಬಿಸ್ನೆಸ್ಗೂ ಕೂಡ ಕೈ ಹಾಕ್ತಾ ಇದ್ದಾರೆ. ಸೊ ಆ ಥರದ್ದು ಏನಾದರೂ ಪ್ಲಾನ್ಸ್ ಇಟ್ಕೊಂಡಿದ್ದೀರಾ ಅಂತ? ಖಂಡಿತ ಇದೆ ಸರ್, ಅದೇ ನಾನು ಹೇಳಿದ್ನಲ್ವಾ ಸೂನ್ ಟು ರಿವಿಲ್ ಅಂತ. ಸೊ ಕೆಲವೊಂದಷ್ಟು ಕೆಲಸಗಳು ನಡೀತಾ ಇದೆ. ಅದೆಲ್ಲ ಓಕೆ ಆದಮೇಲೆ, ಎವ್ರಿಥಿಂಗ್ ಒಂದು ಪ್ಲೇಸ್ ಆದಮೇಲೆ, ಸೊ ನನ್ನ ಒಂದು ಡ್ರೀಮ್ ಅದು. ಸೊ ಇಟ್ ಇಸ್ ಕಮಿಂಗ್ ಇನ್ ಟು ಅ ರಿಯಾಲಿಟಿ, ಸೂನ್ ಟು ರಿವಿಲ್. ಎಸ್, ಫೈನಲಿ ಸಾಕಷ್ಟು ತೆಲುಗು ಮತ್ತೆ ಕನ್ನಡ ಆಡಿಯನ್ಸ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಹೌದು. ಸೊ ನಮ್ಮ ಸುಮನ್ ಟಿವಿ ಕಡೆಯಿಂದ ಏನು ಹೇಳ್ತೀರಾ ಎಲ್ಲ ಅಭಿಮಾನಿಗಳಿಗೂ ಅಂತ? ಫಸ್ಟ್ ಆಫ್ ಆಲ್ ನನ್ನನ್ನು ಇಷ್ಟೊಂದು ಇಷ್ಟಪಟ್ಟು, ಇಷ್ಟೊಂದು ಆಸೆ, ಲವ್ ಆ್ಯಂಡ್ ಅಫೆಕ್ಷನ್ ತೋರಿಸೋ ನನ್ನ ಎಲ್ಲ ಆಡಿಯನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಷ್ಟೇ ಒಂದು ಪ್ರೀತಿ ಅಭಿಮಾನ ನನಗೆ ನಿಮ್ಮ ಮೇಲಿದೆ. ಆ್ಯಂಡ್ ಸುಮಾರಷ್ಟು ಜನ ಕೇಳ್ತಾ ಇದ್ದಾರೆ, ಯಾವಾಗ ನೀವು ಕಮ್ ಬ್ಯಾಕ್ ಮಾಡ್ತೀರಾ, ಬನ್ನಿ ಪ್ಲೀಸ್, ವಿ ವಾಂಟ್ ಟು ಸಿ ಯು ಸ್ಕ್ರೀನಲ್ಲಿ ಅಂತ. ಸೊ ಆದಷ್ಟು ಬೇಗ ಐ ವಿಲ್ ಕಮ್ ಬ್ಯಾಕ್. ಮೇ ಬಿ ಗುಡ್ ನ್ಯೂಸ್ ಕೊಡ್ತೀನಿ ಅನಿಸುತ್ತೆ ಸರ್. ಹೋಪ್ಫುಲಿ ಗಾಡ್ಸ್ ಗ್ರೇಸಿಂದ ಒಳ್ಳೆ ಪ್ರಾಜೆಕ್ಟಿಂದ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಒಂದಷ್ಟು ಸಮಯವನ್ನು ನಮ್ಮ ಸುಮನ್ ಟಿವಿ ಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ನೀವು ಕ್ಲಿಯರ್ ಆಗಬೇಕು, ಆದಷ್ಟು ಬೇಗ ನೀವು ಮತ್ತೆ ಸಿನಿಮಾ ಮತ್ತೆ ಕಿರುತೆರೆಯಲ್ಲಿ ಮಿಂಚಬೇಕು. ನೀವು ಅಂದ್ಕೊಂಡಿರೋ ಹಾಗೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಕಿಚ್ಚ ಸುದೀಪ್ ಅವರೊಟ್ಟಿಗೆ ನಟಿಸುವಂತಹ ಆಸೆ ಆಕಾಂಕ್ಷೆಗಳೆಲ್ಲನೂ ಕೂಡ ಬೇಗ ಈಡೇರಲಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿವನ್. ಎಸ್, ನೋಡಿದ್ರಲ್ಲ ದುರ್ಗಶ್ರೀ ಅವರ ಒಂದಷ್ಟು ಮಾತುಗಳು. ಇದಾಗಿತ್ತು ದುರ್ಗಶ್ರೀ ಅವರ ಸ್ಪೆಷಲ್ ಇಂಟರ್ವ್ಯೂ. ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು.